ಸುಂದರವಾದ ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ರೈತ ವಾಸವಾಗಿದ್ದ. ಆ ರೈತ ಬಹಳ ಬಡವನಾಗಿದ್ದರೂ ಕೂಡ ತುಂಬ ಪ್ರಾಮಾಣಿಕನಾಗಿದ್ದ. ರಾಮಯ್ಯ ಪ್ರತಿದಿನ ಬೆಳಗ್ಗೆ ಹೊಲಕ್ಕೆ ಹೋಗೋದು, ಕಷ್ಟಪಟ್ಟು ದುಡಿಯೋದು. ರಾಮಯ್ಯ ಒಂದು ದಿವಸ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನಿಗೆ ಮಣ್ಣಿನಲ್ಲಿ ಒಂದು ಚಿನ್ನದ ನಾಣ್ಯ ಇರುವಂಥ ಒಂದು ಪಾತ್ರೆನ ಸಿಕ್ಕಿತು. ಚಿನ್ನದ ನಾಣ್ಯ ಹೊಂದಿರುವಂಥ ಪಾತ್ರೆ ಆ ರೈತ ಇಟ್ಕೋಬೋದಾಗಿತ್ತು. ಆದರೆ ಆ ರೈತ ಏನು ಮಾಡ್ದ ಅಂದರೆ ಊರಿನ ಹಿರಿಕರಿಗೆ ಅದನ್ನು ತಲುಪಿಸಿದ. ಊರಿನ ಹಿರಿಕರೆಲ್ಲ ವಿಚಾರಿಸಿದಾಗ ಗೊತ್ತಾಗಿದ್ದು, ಬಹಳಷ್ಟು ವರ್ಷಗಳ ಹಿಂದೆ ಒಬ್ಬ ಶ್ರೀಮಂತ ವ್ಯಕ್ತಿ ಈ ಪಾತ್ರೆಯನ್ನು ಕಳ್ಕೊಂಡಿದ್ದ. ಆ ಪಾತ್ರೆ ಆ ಶ್ರೀಮಂತ ವ್ಯಕ್ತಿದು ಅಂತ ಗೊತ್ತಾಯಿತು. ಆ ಪಾತ್ರೆಯನ್ನು ಶ್ರೀಮಂತ ವ್ಯಕ್ತಿಗೆ ತಲುಪಿಸಿದರು. ಆ ಶ್ರೀಮಂತ ವ್ಯಕ್ತಿ ರಾಮಯ್ಯನಿಗೆ ಒಂದಿಷ್ಟು ಹಣ ಮತ್ತು ಒಳ್ಳೆಯ ಬೀಜಗಳನ್ನು ರೈತನಿಗೆ ಕಾಣಿಕೆಯಾಗಿ ನೀಡಿದ. ಒಳ್ಳೆಯ ಬೀಜಗಳಿಂದ ಉತ್ತಮವಾದಂತಹ ಬೆಳೆಗಳನ್ನು ಪಡೆದು ರಾಮಯ್ಯ ಖುಷಿಯಿಂದ ವಾಸವಾಗಿದ್ದ. ರೈತನ ಪ್ರಾಮಾಣಿಕತೆಯನ್ನು ಕಂಡಂತಹ ಊರಿನ ಜನರು ರೈತನನ್ನು ಗೌರವಿಸಲು ಆರಂಭಿಸಿದರು. ಈ ಕಥೆಯ ನೀತಿ ಏನು ಎಂದರೆ, ಪ್ರಾಮಾಣಿಕತೆ ಯಾವಾಗಲೂ ಒಳ್ಳೆಯ ಫಲವನ್ನು ನೀಡುತ್ತದೆ ಎಂದು.